ಮಂಡ್ಯ ಜಿಲ್ಲಾ ಕುರುಬ ಸಂಘದ ಕಾರ್ಯಕಾರಿ ಮಂಡಳಿಗೆ ಸಹಕಾರಿ ಸಂಘಗಳ ನಿಯಮದಂತೆ ಚುನಾವಣೆ ನಡೆಸುವವರೆಗೂ ಹಾಲಿ ಮಂಡಳಿಯ ವಿರುದ್ಧ ನಿರಂತರ ಹೋರಾಟ ಮಾಡಲಾಗುವುದು ಎಂದು ಸಂಘದ ನಿರ್ದೇಶಕ ಹಾಗೂ ಮೂಡಾ ಸದಸ್ಯ ಸಾತನೂರು ಮಹೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಿನ ಆಡಳಿತ ಮಂಡಳಿಯ ಏಕಪಕ್ಷೀಯ ಮತ್ತು ಕಾನೂನುಬಾಹಿರ ನಡೆಯೂ ಖಂಡನಾರ್ಹವಾಗಿದೆ. ಸಂಘದ ಬೈಲಾ ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸಲು ಮುಂದಾಗಲಿ ಎಂದು ಆಗ್ರಹಿಸಿದರು. ಕಳೆದ ಡಿಸೆಂಬರ್ 28ರಂದು ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ 7 ಅಂಶಗಳಿಗೂ ಸಮಾಧಾನದಿಂದ ಚರ್ಚೆಯಲ್ಲಿ ಅಧ್ಯಕ್ಷರು ಭಾಗವಹಿಸಿದ್ದರು. ಆದರೆ 8 ವಿಷಯ ಬಂದಂತೆ ಚರ್ಚೆ ಮಾಡದೆ ಪಲಾಯನ ಮಾಡಿದ್ದಾರೆ. ಸಭೆಯಲ್ಲಿ ಸದಸ್ಯರು ಪ್ರತಿಭಟನೆಗೆ ಮುಂದಾದಾಗ ಸಭೆ ನಡೆಸದೆ, ಪ್ರಶ್ನೆಗಳಿಗೆ ಉತ್ತರ ನೀಡದೆ ಪೊಲೀಸರ ರಕ್ಷಣೆಯೊಂದಿಗೆ ಹೊರನಡೆದಿದ್ದಾರೆ ಎಂದು ಖಂಡಿಸಿದರು. ಈಗ ಒಂದು 10 ದಿವಸದ ಹಿಂದೆ ಸರ್ವ ಸದಸ್ಯರ ಸಭೆ ನಡೀತು. ಸಭೆಯಲ್ಲಿ ಎಲ್ಲಾನು ಆರಾಮಾಗಿ 1ರಿಂದ 7ನೇ ಸಬ್ಜೆಕ್ಟ್ ಗಂಟ ಪ್ರತಿಯೊಂದಕ್ಕೂ ಸಹ ಅವ್ರು ಏನೇನೋ ಕೇಳ್ತಾ ಇದ್ರು. ಸಣ್ಣ ಪುಟ್ಟ ಗೊಂದಲ ಇತ್ತು, ಅದೇನೋ ಅಲ್ಲೇ ನಾವು ಸ್ವಲ್ಪ ಸಮಾಧಾನ ಮಾಡಿ ಇರಪ್ಪ ಆಯಿತು ಎಲ್ಲಾನು ಹೇಳ್ತಾರೆ. ನಾವು ಬಂದು ನಿರ್ದೇಶಕ ಅಲ್ಲಿಗೆ ಮಂಡ್ಯ ಜಿಲ್ಲಾ ಕುರುಬ ಸಂಘದ ನಿರ್ದೇಶಕ ಸಾತನೂರು ಮಹೇಶ್ ಅಂತೇಳಿ ನಾನು ನಿರ್ದೇಶಕ ಆಯ್ತಿರಪ್ಪ ಅಂತ ನಾವೆಲ್ಲ ಸಮಾಧಾನವಾಗಿ ಹೇಳ್ತಾ ಇದ್ದೋ. ಇವರು ಅಧ್ಯಕ್ಷರಿಗೂ ಸಹ ಅದನ್ನೇ, ಸೆಕ್ರೆಟರಿಗೂ ಸಹ ಅದನ್ನ ಏನಂತ ಹೇಳ್ತಿದ್ದೋ ಅಂದರೆ, ನೀವು ದುಡುಕ್ಬೇಡಿ, ಅವ್ರು ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ವರ್ಷದಲ್ಲಿ ಒಂದೇ ಬಾರಿ ಅವರಿಗೆ ನಮಗೆ ಪ್ರಶ್ನೆ ಮಾಡುವಂಥ ಹಕ್ಕಿರೋದು ಯಾರು ಸದಸ್ಯರಿಗೆ. ಸರ್ವ ಸದಸ್ಯ ಸಭೆಯಲ್ಲಿ ಸದಸ್ಯರದೇ ಸುಪ್ರೀಂ ಆಗಿರ್ತದೆ. ಹಾಗಾಗಿ ಆ 8ನೇ ಸಬ್ಜೆಕ್ಟ್ ಬಂದ ಸಂದರ್ಭದಲ್ಲಿ ಅಧ್ಯಕ್ಷರು ಸ್ವಲ್ಪ ನಾವು ಹೇಳಿದ್ವಿ, ನೋಡಿ ನೀವು ಕೂಲಾಗಿ ತೊಗೊಳ್ಳಿ, ಅದನ್ನು ಇದನ್ನು ಮಾಡಿ. ಅವರು ಯಾವಾಗ 8ನೇ ಸಬ್ಜೆಕ್ಟ್ ಅವರು ಈಗ ಇರುವಂಥ ಕಾರ್ಯಕಾರಿಣಿ ಮಂಡಳಿ ಮುಂದುವರಿಯೋ ಬಗ್ಗೆ ಅಂತ ಬಂದ ತಕ್ಷಣ ಅಲ್ಲೇನಾಗ್ಬಿಡ್ತು, ಎಲ್ಲರೂ ಸ್ವಲ್ಪ ಇಲ್ಲ ನೀವು ಮುಂದುವರಿಯೋದು ಬೇಡ 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 ಅಂತ ಎತ್ಕೊಂಡ್ರು ಸಬ್ಜೆಕ್ಟು. ಹೆಚ್ಚು ಕಡಿಮೆ ಅಲ್ಲಿ ಸೇರೋದ್ರಲ್ಲಿ 90 ಭಾಗ ನಮ್ಮನ್ನು ಮುಂದುವರಿಸೋದು ಬೇಡ, ಚುನಾವಣೆ ಮಾಡಿ ಅಂತಲೇ ಹೇಳಿತ್ತು. ಅಷ್ಟರೊಳಗೆ ಅಧ್ಯಕ್ಷ ಏನು ಮಾಡಿದ್ರು, ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿದ್ರು. ಓಡಿದ ತಕ್ಷಣ ಅಲ್ಲಿ ಫ್ರಂಟ್ ಡೋರ್ನ ಲಾಕ್ ಮಾಡಿದ್ರು. ಫ್ರಂಟ್ ಡೋರ್ ಲಾಕ್ ಮಾಡಾದ್ಮೇಲೆ ಅಲ್ಲಿಂದ ಪುನಃ ಕರ್ಕೊಂಡ್ಬಂದು ನಮ್ಮ ಸದಸ್ಯರುಗಳೇ ಕೂರಿಸಿದ್ರು. ಕೂತ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಮಾತು ನಡೀತಾ ಇತ್ತು. ಅಂದರೆ ಬಂದಿರೋರು ಎಲ್ಲರೂ ಸಹ ನಮ್ಮ ಸದಸ್ಯರೇ, ಅದ್ರ ಬಗ್ಗೆ ನೋ ಡೌಟ್ಸ್. ಈಗ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ಕೆಲವ್ರು ಯಾರೋ ಗೂಂಡಗಳು ಬಂದಿದ್ರು ಅಂತ. ಸಮಾಜದವ್ರನ್ನ ಗೂಂಡ ಅಂತದ್ರಿಂದ ಇವರು ಮೊದಲು ಸಮಾಜದ ಕ್ಷಮೆ ಕೇಳಬೇಕು. ನಮ್ಮ ಸಮಾಜದವ್ರನ್ನೇ ಇವರು ನಮ್ಮ ಗೂಂಡ ಅಂತ ಹೇಳಿದ್ಮೇಲೆ ಏನರ್ಥ ಸಿಗುತ್ತೆ ಸಮಾಜಕ್ಕೆ? ಏನು ಸಂದೇಶ ಕೊಡ್ಲಿಕ್ಕೆ ಮಾಡ್ತಾವ್ರೆ ಈ ML ಸುರೇಶ್ ಮಳವಳ್ಳಿಯವರು? ಹಾಗಾಗಿ ಇನ್ನೊಂದು ಸರಿ ಅದೇ ಥರ ಇನ್ನೇನು ಪ್ರಶ್ನೆ, ಸದಸ್ಯ ಪ್ರಶ್ನೆ ಏನಿಲ್ಲ, ನೀವು ಮುಂದುವರಿಯೋದು ಬೇಡ. ಇವ್ರು ಏನು ಮಾಡಿದ್ರು, ಅಷ್ಟೊತ್ತಿಗೆ ಏನೋ ಒಂದು ಚರ್ಚೆ ತಗೊಂಡಿಲ್ಲ, ಬಿಲ್ಡಿಂಗ್ ಮಾಡ್ತಾ ಇದ್ದೇನೆ, ನೀವು ಏನು ಮಾಡೋದು ಬೇಡ, ಮುಂದುವರಿಯೋದು ಬೇಡ ಅಂತಂದರು. ನಾವು ಸರ್ವೆ ಸದಸ್ಯರು ಹೇಳಾದ್ಮೇಲೆ ನಾವು ಮುಂದುವರಿಬೇಕೋ ಬೇಡವೋ? ಇವರು ಅದಕ್ಕೆ ಉತ್ತರನೇ ಕೊಡಲಿಲ್ಲ. ಅವತ್ತು ನಮ್ಮ ಜನರಲ್ ಬಾಡಿ ಸಂಪೂರ್ಣಗೊಳ್ಳಿಲ್ಲ. ಅವ್ರೇನೋ ಪೇಪರ್ನ ಹೇಳ್ಬೋದೇನೋ, ಎಲ್ಲರೂ ನನಗೆ ಒಪ್ಪಿಗೆ ಕೊಟ್ಟರು, ಅದು ಕೊಟ್ಟರು, ಇದು ಮಾಡ್ರ, ಯಾವುದೇ ಕಾರಣಕ್ಕೂ ಅದು ಸಂಪೂರ್ಣವಾಗಿಲ್ಲ. ಅದಕ್ಕೆ ತಕ್ಕಂಥ ದಾಖಲಾತಿನ ನಾವು DAR ಅವ್ರಿಗೆ ನಾವು ಸಬ್ಮಿಟ್ ಮಾಡ್ತೀವಿ. ನಮ್ಮ ಹತ್ರ ದಾಖಲಾತಿ ಇದೆ. ದಯಮಾಡಿ ಈ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದಿಂದ ಏನಾದ್ರೂ ಅವತ್ತು ನಾವು ಜನರಲ್ ಬಾಡಿ ಕಂಪ್ಲೇಂಟ್ ಮಾಡಿದ್ದೀವಿ, ಮುಂದುವರಿಲಿಕ್ಕೆ ಎಲ್ಲರೂ ಸಹಮತ ಇದೆ ಅಂತ ಏನಾದರೂ ಅವ್ರು ಕೊಟ್ಟರೆ ಡಾಕ್ಯುಮೆಂಟ್ನ, ಅದನ್ನ ದಯಮಾಡಿ ತಿರಸ್ಕರಿಸಬೇಕು, ಅದನ್ನ ಪೆಂಡಿಂಗಲ್ಲಿ ಇಡಬೇಕು ಅಂತ ಈ ಮುಖಾಂತರ ಕೇಳ್ತಾ ಇದ್ದೀವಿ. ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಎನ್ ದೊಡ್ಡಯ್ಯ ಮಾತನಾಡಿ, ಹಾಲಿ ಅಧ್ಯಕ್ಷ ಎಂನೆಡ್ ಸುರೇಶ್ ಅವರನ್ನು ಮಳವಳ್ಳಿಯಿಂದ ನಿರ್ದೇಶಕರಾಗಿ ಆಯ್ಕೆಯಾಗುವಂತೆ ನಾನು ಮಾಡಿದ್ದೆ. ಜೊತೆಗೆ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ 2.5 ವರ್ಷಗಳ ಬಳಿಕ ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಡುವಂತೆ ಮಾತು ಕೊಟ್ಟಿದ್ದ ಸುರೇಶ್ ತಮ್ಮ ವಾಗ್ದಾನ ತಪ್ಪಿದ್ದು, ಇದೀಗ ವಿದ್ಯಾರ್ಥಿ ನಿಲಯ ಪೂರ್ಣಗೊಳ್ಳುವವರೆಗೂ ಮುಂದುವರಿಯುವ ಇಚ್ಛೆಗೆ ವಿರೋಧ ವ್ಯಕ್ತಪಡಿಸಿದರು. ವರ್ಷಕ್ಕೆ ನಿಗದಿಯಾದಂಥ ಒಂದು ಅವಧಿ ಒಳಗೆ ಚುನಾವಣೆ ನಡೆಸಬೇಕು, ಪ್ರಜಾಪ್ರಭುತ್ವದ ಲಕ್ಷಣ. ಈಗ ಅವರು ಬಂದಾಗ ಸಿದ್ದರಾಮಯ್ಯನವ್ರು ನಮ್ಮನ್ನ ಕರೆಸಿದ್ರು. ನಾವೆಲ್ಲ ಇಡೀ ನಮ್ಮ ಜನಾಂಗನ ಬೆಂಗಳೂರು ಕರೆಸಿದ್ರು. ನಾವೆಲ್ಲ ಹೋದಾಗ ಏನಾಯಿತು ತೀರ್ಮಾನ, ದೊಡ್ಡಯ್ಯ ಇದುವರೆಗೂ ಸಂಘಟನೆ ಮಾಡ್ಕೊಂಡು ಬಂದಿದ್ದೆ, ಒಳ್ಳೆ ಸಂಘಟನೆಗಾರ ನೀನು, ಈ ದೇಶದಲ್ಲಿ ಈಗ ಕಿತ್ತಾಡೋದು ಬೇಡ, ಎಲ್ಲ ಒಗ್ಗಟ್ಟಾಗಿ ಹೋಗಿ ಚುನಾವಣೆ ಬೇಡಕ್ಕನೋ ಅವಿರೋಧವಾಗಿ ಆಯ್ಕೆ ಮಾಡಿರಿ ಅಂತ ಹೇಳಿದ್ರು. ಅವಿರೋಧವಾಗಿ ಆಯ್ಕೆಗೆ ಪ್ರಯತ್ನ ಪಟ್ಟು ನಾವು ಕೆಲವು ಕಡೆ ಎಲ್ಲ ಆಯಿತು, ಕೆಲವು ಕಡೆ ಮತ್ತು ಚುನಾವಣೆ ಆಯಿತು. ಈಗ ಇದೇ ಸುರೇಶ ಬಂದರು ನನ್ನ ಹತ್ರ, ಹಿಂಗೆ ಕಣ ನಾನು ಬಂದಿದ್ದೀನಿ ಹೊಸದಾಗಿ ಏನೋ ಸೇವೆ ಮಾಡಬೇಕು ಅಂತ, ಅವಿರೋಧವಾಗಿ ಆಯ್ಕೆ ಹೋಗಿ ನಿಮ್ಮ ಸಹಕಾರ ಬೇಕು ಅಂತ ನಾನು ಹೋಗಿ ನನ್ನದೇ ಆದ ಜನ ಕರ್ಕೊಂಡೋಗಿ ಮಳವಳ್ಳಿಯಲ್ಲಿ ವಾಪಸ್ ತೆಗಿಸ್ದೆ. ಅವನಿಂದ ಅವಿರೋಧ ಆಯ್ಕೆ ಆಗಬೇಕು ನಾನು ಕಾರಣ. ಎಲ್ಲಿ ಬೇಕಾದ್ರೂ ಹೇಳ್ತೀನಿ ಸರ್, ರಾತ್ರಿ 12 ಗಂಟೆಲಿ ಮಲಗಿದ್ದನ್ನು ಕರ್ಕೊಂಡೋಗಿ ಒಂದಿಬ್ಬರು ವಾಪಸ್ ತೆಗಿಸ್ದೆ. ನಮ್ಮ ಭೀಮಳ್ಳಿ ರಾಮಚಂದ್ರ ಮಾಜಿ ಅಲ್ಲ ಮನೇಲಿದ್ದೆ ಸರ್, ಅಲ್ಲಿ ಮನೆಗೆ ಬಂದು ಕರ್ಕೊಂಡೋಗಿ, ನಿಮ್ಗೆ ಗೊತ್ತು ವಿಚಾರ, ನಾವು ಸಂಘಟನೆಯಲ್ಲಿ ಬಂದರು, ನೀವು ನಾವೆಲ್ಲ ಜೊತೆಲಿ ಬಂದವರು, ಆ ದೇಶನೇ ನಾನು ಹೇಳ್ತಾ ಇರೋದು. ಈಗ ಆದಾಗ ಹೋಗಿ ಭೀಮಳ್ಳಿ ರಾಮಚಂದ್ರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಲ್ಲ, ಅವರು ತಮ್ಮನ್ನು ವಾಪಸ್ ತೆಗೆಸಲಾಗಿ ಇದು ಅವಿರೋಧ ಆಯ್ಕೆ ಆಯಿತು. ಆಯ್ಕೆ ಆದಮೇಲೆ ಇದು ಪದಾಧಿಕಾರಿ ಆಯ್ಕೆ ವಿಚಾರದಲ್ಲಿ ಸಿದ್ದರಾಮಯ್ಯವ್ರು ಕರೆಸಿದ್ರು. ಏನಂತ ತೀರ್ಮಾನ ಮಾಡಿದ್ರು, ಒಗ್ಗಟ್ಟು ಹೋಗಿ ಚುನಾವಣೆ ಬೇಡ ಅಂದರು. ಅದರಂತೆ ನಾವು ಯಾರೂ ಅರ್ಜಿ ಹಾಕಲಿಲ್ಲ ಸರ್, ಯಾರು ನಮ್ಮ ಕಡೆಯವರು ಹಾಕಲಿಲ್ಲ, ಅವರು ಹಾಕಲಿಲ್ಲ. ಆ ವಿಚಾರ ಸಿದ್ದರಾಮಯ್ಯವ್ರು ಹೇಳೋದ್ಮೇಲೆ ಇವರು ನಾವು ಅವಿರೋಧ ಆಯ್ಕೆ ಅಲ್ಲಿದ್ಮೇಲೆ ಸುಮ್ಮನೆ ಊಟ ನಾವು ದೊಡ್ಡವ್ರು ಹೇಳಿದ್ಮೇಲೆ ಸಿದ್ದರಾಮಯ್ಯನವರು ನಮಗೆ ಕಳಸ ಇದ್ದಂಗೆ ಸಮಾಜಕ್ಕೆ. ಇವತ್ತೇನಾಗದೆ
ಅವರ ಆಡಳಿತನ ಇಡೀ ಜನ ಒಪ್ಪವ್ರೆ, ನಮಗೆ ಲೀಡ್ರ್ ಅವರೇ, ಅವ್ರ ಮಾತ್ರ ನಾವು ಬೆಲೆ ಕೊಡೋದಾದ ನಾವು ಆ ದಿವಸದಿಂದ ಆಯಿತು ಅಂದ್ಬಿಟ್ಟು ನಾವು ಅಪ್ಲಿಕೇಶನ್ ಹಾಕಿಲ್ಲ ಸರ್ ಪದಾಧಿಕಾರಿಗಳದ್ದು. ಆದರೂ ಇವರು ರೆಸಾರ್ಟ್ ಕರ್ಕೋದ್ರು, ಮಾಡ್ಕೊಂಬಂದ್ರು ಯಾರು ಅರ್ಜಿನೇ ಹಾಕಿಲ್ವಲ್ಲ, ಅವಿರೋಧಿಗೆ ಇವರು ಪದಾಧಿಕಾರಿ ಹಾಕಿದ್ರು. ಅವತ್ತೇನಂದ್ರು ಶಿವಣ್ಣನ ಮಧ್ಯಸ್ಥಿಕೆ ದರ್ಪ ಶಿವಣ್ಣಗೆ, ನೋಡಪ್ಪ 2 ವರ್ಷ ನೀವು, ಆಮೇಲೆ ಇನ್ನೊಬ್ರಿಗೆ ಅವಕಾಶ ಕೊಡಬೇಕು ಅಂತ ಇದಾಗಿತ್ತು, ವಾಗ್ದಾನ ಆಗಿತ್ತು. ಅದನ್ನು ಇವರೇ ಧಿಕ್ಕರಿಸಿ ಮುಂದುವರೆದ್ರು ಇಲ್ಲಿವರೆಗೂ 4 ಕಾಂಗ್ರೆಸ್ ಮುಖಂಡ ಕೋಡಿಕೊಪ್ಪಲು ನಾಗೇಶ್ ಮಾತನಾಡಿ, ಹಾಲಿ ಕಾರ್ಯಕಾರಿ ಮಂಡಳಿಯ ಅವಧಿಯು ಮಾರ್ಚ್ 6ಕ್ಕೆ ಪೂರ್ಣಗೊಳ್ಳಲಿದೆ. ಈ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಲಾಗುವುದು. ಸಿದ್ದರಾಮಯ್ಯ ಅವರು ಮುಂದಿನ ಮಂಡಳಿಯ ಆಯ್ಕೆಗೆ ಚುನಾವಣೆ ನಡೆಸುವುದು ಅಥವಾ ಹಾಲಿ ಮಂಡಳಿ ಮುಂದುವರಿಯುವಂತೆಯೇ ಆಗಲಿ ನಿರ್ಧಾರ ಕೈಗೊಂಡರೆ ಅವರ ನಿರ್ಧಾರಕ್ಕೆ ಬದ್ಧರಾಗಿರುತ್ತೇವೆ ಎಂದು ಹೇಳಿದರು. ಎಂತೆಂಥ ದೊಡ್ಡ ಸಮಾಜದಲ್ಲೇ ಒಕ್ಕಲೂರು ಸಮಾಜಕ್ಕಿಂತ ದೊಡ್ಡ ಸಮಾಜ ಏನ್ರಿ? ಅವ್ರಿಗಿಂತ ಆಸ್ತಿ ಮಾಡಿದ್ದೇವೇನ್ರಿ? ಇಂಥ ಮೇನ್ ರೋಡಲ್ಲಿ ಯಾರೋ ಪುಣ್ಯಾತ್ಮರು ಸೈಟ್ ಕೊಟ್ಟರು, ಯಾರೋ ಪುಣ್ಯಾತ್ಮರು ಬಿಲ್ಡಿಂಗ್ ಕಟ್ಟವ್ರೆ. ಇವರು ಮೊನ್ನೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದವರಲ್ವೇನ್ರಿ? ಆಯಿತು, ಬಿಲ್ಡಿಂಗ್ ಕಟ್ಟೋ ಉದ್ದೇಶ ಯಾರ್ದು ತಗರಾಲಿಲ್ಲ. 4 ಜನ ಡೈರೆಕ್ಟ್ರುಗಳು ತಗರಾಲಿತ್ತಲ್ವ ಸರ್? ನಮ್ಮಂಥವ್ರು ಇದ್ದರು, ನಾಗೇಶ್, ಆ ಮಹೇಶ್ ಅಣ್ಣಗೆ ಹೇಳಪ್ಪ, ಆ ಕೃಷ್ಣನಿಗೆ ಹೇಳಪ್ಪ, ಇದೊಂದು ಬಿಲ್ಡಿಂಗ್ ಮುಗಿಸ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳ್ಬೋದಾಯ್ತಲ್ವ ಸರ್? ಹೇಳ್ಬೋದಾಯ್ತಲ್ವ? ಆಯಿತು, ಆಗಲಿ ಸರ್. ಸಮಾಜದಕ್ಕೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾರು ಸಂದೇಹ ಏನೂ ಇಲ್ಲ, ಯಾರು ತಗರಾಲೂ ಇಲ್ಲ. ಇವರು ಅದಕ್ಕೆ ಒಬ್ಬ ಅಧ್ಯಕ್ಷ ಆದವರು ಸರ್ 4 ಜನ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ, ಸಮ್ಮುಖವಾಗಿ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದರೆ ಹೆಂಗೆ ನಡೀತೀವಿ ಸರ್? ಇಲ್ಲಾಂದ್ರೆ ಆಗಲಿಲ್ಲ ಅಂದರೆ ಕಾಲಮ್ ನಂಬರ್ 8 ಎಲೆಕ್ಷನ್ಗೆ ಹೋಯ್ತೀವಪ್ಪ, ಯಾರ ಗೆದ್ದು ಬರ್ರಪ್ಪ, ನೀವು ಬಿಲ್ಡಿಂಗ್ ಕಟ್ತಿರೋ ಇನ್ನೊಂದು ಮಾಡ್ತಿರೋ, ನಾನು ಅವರೇ ಗೆದ್ದು ಬಂದು ಅವರೇ ಅಧ್ಯಕ್ಷ ಅಲ್ಲಿ ಬಿಡಿ, ಮಾಡ್ಬೋದಾಯ್ತಲ್ಲ ಸರ್? ಈ ನಮ್ಮ ಸಮಾಜನ ರೋಡಿಗೆ ತಂದು ಏನು ದೊಡ್ಡ ಘನಕಾರ್ಯ ಮಾಡಿದ್ದೀರಿ ಅಂತ ಇವರೆಲ್ಲವ ಏನು ಸ್ಟ್ರೈಕು, CM ಮನೆ ಹತ್ರ ಕೂಗಾಟ, ಸಿದ್ದರಾಮಣ್ಣ ಹತ್ರ ಮನೆ ಹತ್ರ ಹೋಗ್ಬೇಕಾಯ್ತಲ್ಲ ಸರ್? ಇದು ನೆಕ್ಸ್ಟ್ ಏನೋ ಇಲ್ಲೇ ಮಂಡ್ಯ ಜಿಲ್ಲಾ ಕುರುಬ ಸಂಘದಲ್ಲೇ ಎಲ್ಲ ಲೀಡರ್ಗಳು ಇದ್ದರು ಸರ್, ಎಲ್ಲ ಬರ್ರಿ ಕರೆಸ್ರಿ, ಇದನ್ನು ಸಂಧಾನ ಮಾಡ್ಬೋದಾಯ್ತಲ್ವ ಸರ್? ಅದನ್ನು ಮಾಡಲೇ ಇಲ್ಲ. ಸೀದಾ CM ಮನೆ ಹತ್ರ ಹೋದರು, ಅಲ್ಲಿ ಬೈತಿ ಸಾಹೇಬ್ರಿಗೂ ಅವ್ರಿಗೂ ಯಾರಿಗೂ ಮತ್ತೆ ಒಬ್ಬ ಮನುಷ್ಯ ಮಾತಾಡ್ತಾನೆ, ಈ MLAಗೂ ಹೇಳ್ತೀನಿ, MLA ಅಪ್ಪನಿಗೂ ಹೇಳ್ತೀನಿ ಅಂತಾನೆ. MLA ಬಗ್ಗೆ ಮಾತಾಡಬೇಕಾದ್ರೆ ಗೌರವ ಇರಬೇಕು, ಹಗುರವಾಗಿ MLA ಬಗ್ಗೆ ಮಾತಾಡಬಾರ್ದು. ಅವ್ರು ಹೇಳ್ತಾರೆ ಸಾಹೇಬ್ರು, ಬೈತಿ ಸುರೇಶ್ ಅಣ್ಣವರು, ನೀನು ಒಬ್ಬನೇ ಓಟ್ ಹಾಕಿಲ್ಲ ಹೋಗಪ್ಪ ರವಿಗೆ ಅಂದರೆ, ಅವ್ನಿಗೂ ಹೇಳ್ತೀನಿ ಅವ್ರ ಅಪ್ಪನಿಗೂ ಹೇಳ್ತೀನಿ ಅಂತ ನೀವು ಫಸ್ಟ್ ಇಲ್ಲಿ ನಮ್ಮ ಸಂಘದಲ್ಲೇ ತೀರ್ಮಾನ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಅವ್ರ ಅಪ್ಪನಿಗೆ ಏನು ಹೇಳೋದು ಇವನು? ಸರ್, ಇವತ್ತು ಏನು ಸಮಸ್ಯೆ ಆಗಿದೆ ಅಷ್ಟೂ ಜನನ ನಾನು CM ಹತ್ರ ಕರ್ಕೊಂಡು ಹೋಗ್ತೀನಿ. ಗೋಷ್ಠಿಯಲ್ಲಿ ಮುಖಂಡರಾದ ಬಿದರಕರೆ ಮಂಜೇಗೌಡ, SL ಶಂಕರ್, ಭಾಸ್ಕರ್, ವಿನಯಕುಮಾರ್, ಭರತೇಶ, ರಮೇಶ್ ಅಪ್ಪುಗೌಡ ಇದ್ದರು. ಜನವರಿ 10ರ ಶನಿವಾರ ಬೆಳಿಗ್ಗೆ 10:30ಕ್ಕೆ ಚಾಮರಾಜನಗರ ಜಿಲ್ಲೆಯ ನಗರದಲ್ಲಿನ ಡಾ. ರಾಜಕುಮಾರ್ ಸಭಾಂಗಣದಲ್ಲಿ ವಿಶ್ವ ರೈತ ದಿನಾಚರಣೆ ಹಾಗೂ ಅನ್ನದಾತ ಸಂಸ್ಮರಣ ಗ್ರಂಥ ಬಿಡುಗಡೆ ಸಮಾರಂಭ ಏರ್ಪಡಿಸಿದ್ದು, ಈ ಸಮಾವೇಶದ ಮೂಲಕ ರೈತರ ಹಕ್ಕುಗಳನ್ನು ನಿರ್ಣಯಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ರೈತರ ಸಮಸ್ಯೆ ಪರಿಹರಿಸುವಂತೆ ಒತ್ತಾಯಿಸಲಾಗುವುದು. ಆದ್ದರಿಂದ ರೈತರ, ಮಹಿಳೆಯರು, ಯುವ ಸಮೂಹ ಸೇರಿದಂತೆ ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮನವಿ ಮಾಡಿದರು. ಟಿ. ನರಸೀಪುರ ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನೇ ಅನುಸರಿಸುತ್ತಿರುವೆಯೇ ಹೊರತು ರೈತರಿಗೆ ಅನುಕೂಲವಾಗುವ ಯಾವುದೇ ರೈತಪರ ಯೋಜನೆಗಳನ್ನು ಜಾರಿಗೆ ತರುತ್ತಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ರೈತ ದೇಶದ ಜೀವನಾಡಿ ಎನ್ನುವ ರಾಜಕಾರಣಿಗಳು ಕೇವಲ ಪ್ರಚಾರದ ಗಿಮ್ಮಿಕ್ಗಾಗಿ ಮಾತ್ರ ಬಳಸಿಕೊಳ್ಳುತ್ತಿರುವುದು ನಾಚಿಕೆಗೇಡಿತನದ್ದಾಗಿದೆ ಎಂದರು. ಇಂದು ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಇಲ್ಲಿಯವರೆಗೂ ಚಾಲ್ತಿಯಲ್ಲಿದೆ ಎಂದರೆ ರಾಜ್ಯದಲ್ಲಿ ಕಬ್ಬು ಬೆಳೆಗಾರ ರೈತರಿಂದ ಎಂಬುದನ್ನು ಮರೆಯಬಾರದೆಂದು ತಿಳಿಸಿ, ಸಮಾವೇಶದಲ್ಲಿ 10 ಹಲವಾರು ವಿಷಯಗಳನ್ನು ರೈತರು ಹಾಗೂ ಸಾರ್ವಜನಿಕರ ಮುಂದೆಯೇ ಇಡಲಾಗುವುದೆಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿ ಒಳಗಡೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತನ್ನ ಸ್ಮರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಯಾವ್ಯಾವುದೋ ಜಾತಿ, ಧರ್ಮ ಮತ್ತು ವೈಯಕ್ತಿಕ ವೋಟ್ಗಾಗಿ, ಚುನಾವಣೆ ಸಂದರ್ಭಕ್ಕೆ ಬಳಕೆಗಾಗಿ ದಿನಾಂಕಗಳನ್ನ ಘೋಷಣೆ ಮಾಡಿ ಸರ್ಕಾರದ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಪ್ರಮುಖ 75ರಷ್ಟು ಇರ್ತಕ್ಕಂಥ ರೈತ ವರ್ಗವನ್ನು ಒಂದು ದಿನವನ್ನು ಸ್ಮರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಚುನಾಯಿತ ಪ್ರತಿನಿಧಿಗಳು ಮಾಡಿದ ಕಾರಣಕ್ಕೆ ನಾವೇ ರೈತರ ಹಬ್ಬವನ್ನಾಗಿ ಆಚರಣೆ ಮಾಡಿ ಒಂದು ಸ್ಮರಣೆಯನ್ನು ಮಾಡಿ ರೈತರಿಗಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಅದಕ್ಕಿರ್ತಕ್ಕಂಥ ಪರಿಹಾರ ಮಾರ್ಗೋಪಾಯಗಳ ಬಗ್ಗೆ
ಒಂದು ಸಂಸ್ಮರಣ ಗ್ರಂಥವನ್ನ ಆ ದಿನ ಬಿಡುಗಡೆ ಮಾಡ್ತಾ ಇದ್ದೇವೆ, ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಜ್ಯ ಗೌರವ ಅಧ್ಯಕ್ಷರಾದ ಹಂಡುವಿನಹಳ್ಳಿ ಎಚ್ಎಸ್ ರಾಜು, ಜಿಲ್ಲಾ ಕಾರ್ಯದರ್ಶಿ ಮಲಿಯೂರು ಮಹೇಂದ್ರ, ತಾಲೂಕು ಅಧ್ಯಕ್ಷರಾದ ಸುಜ್ಜಲೂರು ಜಯಸ್ವಾಮಿ, ಶಾನಂಡ್ರಹಳ್ಳಿ ಮಲ್ಲು, ಚಾಮರಾಜನಗರ ಜಿಲ್ಲೆ ಮುಖಡಹಳ್ಳಿ ಗ್ರಾಮದ ರಾಜು, ಮಂಜು, ಪುಟ್ಟಮಾದೇಗೌಡ, ಮಹೇಶ್ ಇದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ನೇತೃತ್ವದಲ್ಲಿ ಸಾವಿತ್ರಿಬಾಯಿ ಫುಲೆಯವರ ಜಯಂತಿ ಕಾರ್ಯಕ್ರಮವನ್ನು ನಗರದ ಪ್ರವಾಸಿ ಮಂದಿರದಲ್ಲಿ ಆಚರಿಸಲಾಯಿತು. ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ, ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಸಾವಿತ್ರಿಬಾಯಿ ಫುಲೆಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ವೆಂಕಟಗಿರಿಯಯ್ಯ, ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲ್ಯ ವಿವಾಹ, ಸತಿ ಸಹಗಮನ, ಕೇಶಮುಂಡನ ವಿರುದ್ಧ ಹೋರಾಟ ಮಾಡಿದ ಸಾವಿತ್ರಿಬಾಯಿ ಫುಲೆಯವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅಪಾರ ಶ್ರಮಿಸಿದರು. ಶಾಲೆ, ಅಬಲಾಶ್ರಮ ಸ್ಥಾಪನೆ ಮಾಡಿ ಮಹಿಳೆಯರ ಪಾಲಿಗೆ ಬೆಳಕಾದರು ಎಂದರು. ಭಾರತದ ಪುರೋಹಿತಶಾಹಿ ಮತ್ತು ಊಳಿಗಮಾನ್ಯ ವ್ಯವಸ್ಥೆ ಶೂದ್ರರು ಮತ್ತು ಅಸ್ಪೃಶ್ಯರು, ಸವರ್ಣೀಯರ ಸೇವೆಗೆಂದು ಮಾತ್ರ ಅಕ್ಷರ, ಸ್ವತಂತ್ರ, ಸಮಾನತೆ, ಸ್ವಾಭಿಮಾನಗಳೆಲ್ಲ ತಳಸಮುದಾಯಗಳಿಗೆ ನಿಷಿದ್ಧ ಎಂಬ ನಿಯಮವನ್ನು ವಿಧಿಸಿದ್ದ ಕಾಲದಲ್ಲಿ ಅಂಥ ಜಾತಿ ಮನಸ್ಥಿತಿಗಳ ವಿರುದ್ಧ ದೃಢವಾಗಿ ನಿಂತು ಶೂದ್ರಾದಿಶೂದ್ರರಿಗೆ ಅಕ್ಷರಾಭ್ಯಾಸ ಮಾಡಿಸಿ ಶಿಕ್ಷಣದ ಹಕ್ಕನ್ನು ಕಲ್ಪಿಸಿಕೊಟ್ಟು ಸ್ವಾಭಿಮಾನದ ಜ್ಯೋತಿಯನ್ನು ಅಕ್ಷರಗಳ ಮೂಲಕ ನಮ್ಮೆಲ್ಲರೆದೆಗಳಲ್ಲಿ ಬೆಳಗಿಸಿದವರು ಎಂದು ಹೇಳಿದರು. ಭಾರತದ ಇತಿಹಾಸದಲ್ಲಿ ಯಾವ ಬ್ರಾಹ್ಮಣ್ಯವಾದದ ಮನುಸ್ಮೃತಿ ಆಧಾರಿತ ಚಾತುರ್ವರ್ಣ ಪದ್ಧತಿಯ ಮೂಲಕ ಶೂದ್ರರಿಗೆ ವಿದ್ಯೆಯನ್ನು, ನಾಗರಿಕ ಹಕ್ಕುಗಳನ್ನು ನಿರಾಕರಿಸಲಾಗಿತ್ತೋ ಆ ವಿದ್ಯೆಯನ್ನು ಕೊಟ್ಟಂಥ ಮಹಾತಾಯಿ ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಜಯಂತಿ ನಮ್ಮೆಲ್ಲರಿಗೂ ಹೊಸ ಉತ್ಸಾಹ ಮತ್ತು ಚೈತನ್ಯವನ್ನು ಕೊಡ್ತಕ್ಕಂಥ ದಿನ. ಈ ದಿನವನ್ನು ಯಾಕೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ, ಈ ದೇಶದ ಶೂದ್ರಾತಿಶೂದ್ರರು ಮತ್ತು ಮಹಿಳೆಯರಿಗೆ ಪ್ರಪ್ರಥಮ ಬಾರಿಗೆ ಮನುಸ್ಮೃತಿ ಆಧಾರಿತ ವಿದ್ಯೆ ನಿಷಿದ್ಧ ಪದ್ಧತಿಯನ್ನು ಧಿಕ್ಕರಿಸಿ ಇಡೀ ಮನುಕುಲಕ್ಕೆ ವಿದ್ಯೆದಾತಳಾದಂಥ ಮಾತೆ ಸಾವಿತ್ರಿಬಾಯಿ ಈ ಜನವರಿ 3ರಂದು ಜನಿಸಿದ ದಿನ. ಆ ಜನ್ಮದಿನವನ್ನು ನಾವು ಅತ್ಯಂತ ಸಂಭ್ರಮದಿಂದ, ಉತ್ಸಾಹದಿಂದ ನಮ್ಮ ಇಡೀ ಭಾರತದ ಮೂಲ ನಿವಾಸಿ ಬಹುಜನರು ಕಡ್ಡಾಯವಾಗಿ ಆಚರಿಸಬೇಕು. ಯಾಕೆಂದರೆ ಮನುಷ್ಯನಿಗೆ ಜೀವನಕ್ಕೆ ಆಹಾರ ಎಷ್ಟು ಮುಖ್ಯನೋ ಜೀವನ ವಿಕಾಸಕ್ಕೆ ವಿದ್ಯೆ ಅಷ್ಟೇ ಮುಖ್ಯ. ಆ ಕಾರಣಕ್ಕಾಗಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಅನಕ್ಷರಸ್ಥರಾಗಿದ್ದರೂ ಸಹಿತ ಅವರ ಪತಿ ಮಹಾತ್ಮ ಜ್ಯೋತಿಬಾ ಫುಲೆಯ ಮೂಲಕ ವಿದ್ಯೆ ಕಲಿತು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಹೆಣ್ಣು ಮಕ್ಕಳಿಗೆ, ಶೂದ್ರರಿಗೆ, ಅಸ್ಪೃಶ್ಯರಿಗೆ ವಿದ್ಯಾದಾನ ಮಾಡಿದ ಆ ಮಹಾಪುರುಷರ ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಾವು ಆಚರಿಸಬೇಕಾಗಿದೆ. ಹಾಗಾಗಿ ಇಡೀ ಜಗತ್ತು ಇಂಥ ಒಂದು ಮಹತ್ವಪೂರ್ಣವಾದ ದಿನವನ್ನು ನಮ್ಮ ದೇಶದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶಕ್ಕೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಶಿಕ್ಷಣವನ್ನು ತಂದುಕೊಟ್ಟಂಥ ಮಹಾತಾಯಿಯಾಗಿದ್ದು, ಈ ದೇಶದ ಸರ್ವ ಜನಾಂಗವೂ ಕೂಡ ಅವರಿಗೆ ನಾವು ಅಭಿನಂದನೆಯನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ ನಾವು ತೋರಿಸಲೇಬೇಕಾಗಿದೆ. ಯಾವ ಮನುಸ್ಮೃತಿ ಈ ದೇಶದ ಶೂದ್ರ ಅತಿಶೂದ್ರರು ಹೆಣ್ಣು ಮಕ್ಕಳು ವಿದ್ಯೆ ಕಲಿಬಾರದು ಅಂತ ಹೇಳಿದ್ರೋ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಉಚಿತ ಕಡ್ಡಾಯ ಶಿಕ್ಷಣವನ್ನ ಜಾರಿ ಮಾಡುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಎರಡನೇ ಗುರು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಆಶಯಗಳನ್ನ ಭಾರತದ ಸಂವಿಧಾನದಲ್ಲಿ ಸೇರಿಸೋದ್ರ ಮೂಲಕ ಇಡೀ ದೇಶದ ಶೋಷಿತ ಸಮುದಾಯಗಳು ಇವತ್ತು ವೈಚಾರಿಕ, ವೈಜ್ಞಾನಿಕ ಚಿಂತನೆಯತ್ತ ಸಾಗುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಆ ಮೂಲಕ ಇವತ್ತು ಎಲ್ಲ ಜನರ ನಡುವೆ, ದೇಶದ
ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಈ ದಿನ ನಾವು ಮಾತೆ ಸಾವಿತ್ರಿಬಾಯಿ ಫುಲೆ ಅಕ್ಷರದವ್ವ. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಬಿ ಆನಂದ್, ಮೈಸೂರು ವಿಭಾಗೀಯ ಸಂಚಾಲಕರಾದ ಅನಿಲ್ ಕುಮಾರ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ, ಶರಾವತಿ, ಮುತ್ತುರಾಜ್, ನಾಗರಾಜ್, ಸುರೇಶ್, ಸುಜಾತ ಸೇರಿದಂತೆ ಹಲವರು ಉಪಸ್ಥಿತರಾಗಿದ್ದರು. ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರು ಭಾಗವಹಿಸುವ ಸಭೆ ಸಮಾರಂಭಗಳಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಮೂಲ ಸಂಘಟನೆಯ ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ಎಚ್ಚರಿಸಿದರು. ಟಿ. ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿ ಕೇತುಪುರ ಗ್ರಾಮದಲ್ಲಿ ಬರುವ ರಾಮಸ್ವಾಮಿ ನಾಲೆಯ 21ನೇ ಮೈಲಿಯಲ್ಲಿರುವ ಬಾಗೂರು ಬೈಲಿನ ಬಿಡಿಗಿಂಡಿಯಲ್ಲಿ ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದ ನೀರು ಬಿಡಬೇಕು ಎಂಬುವ ಸ್ಥಳದಲ್ಲಿ ಬಿಡಿಗಿಂಡಿ ಕೆಟ್ಟು ನಿಂತು ವರ್ಷಗಳೇ ಕಳೆಯುತ್ತಿದ್ದರೂ ನೀರಾವರಿ ಇಲಾಖೆ ಸರಿಪಡಿಸುವ ಗೋಜಿಗೆ ಹೋಗದೇ ಇರುವುದರಿಂದ ಸರಿಸುಮಾರು 300 ಎಕರೆ ಪ್ರದೇಶದ ರೈತರ ಜಮೀನುಗರಿಗೆ ನೀರು ಹೋಗದಿರುವುದರಿಂದ ರೈತರು ಬೆಳೆಯುವ ಬೆಳೆಗಳು ನಷ್ಟವಾಗುತ್ತಿವೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ನೇತೃತ್ವದಲ್ಲಿ ಹಲವಾರು ರೈತರು ನಾಲೆಯ ಶಿಥಿಲಾವಸ್ಥೆ ಹಾಗೂ ನೀರು ಬಿಡುವ ಯಂತ್ರ ಕೆಟ್ಟು ನಿಂತಿರುವ ಸ್ಥಳದಲ್ಲೇ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ನಾರಾಯಣಗೌಡ ಮಾತನಾಡಿ, ನಾಲೆಯಲ್ಲಿ ಏಕಮುಖವಾಗಿ ಮುಖ್ಯ ನಾಲೆಯಿಂದ ಬರುವ ನೀರನ್ನು ಸಮಪ್ರಮಾಣದಲ್ಲಿ ಕೊಡುವ ಯಂತ್ರ ಕಳೆದು 3 ವರ್ಷಗಳಿಂದ ಕೆಟ್ಟು ನಿಂತಿದ್ದರೂ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಕ್ಷೇತ್ರದ ಶಾಸಕರಾಗಿ ಸಚಿವರಾಗಿರುವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಹಾಗೂ ಸಂಸದರಾದ ಸುನಿಲ್ ಬೋಸ್ರವರಿಗೂ ಈ ಸಮಸ್ಯೆ ಬಗ್ಗೆ ತಿಳಿಸಿದ್ದೇವೆ, ಆದರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಬೇಸರಿಸಿದರು. ರಾಜ್ಯದಲ್ಲಿ ದುರಸ್ತಿಗೆ ಬಂದಿರುವ ಎಲ್ಲಾ ಬಿಡಿಗಿಂಡಿಗಳನ್ನು ದುರಸ್ತಿಗೊಳಿಸಬೇಕು. ಇಡೀ ದೇಶದಲ್ಲಿ ಕೃಷಿ ಚಟುವಟಿಕೆಗಳಿಂದ ಹೆಚ್ಚು ಜಿಡಿಪಿ ಬರುತ್ತಿದೆ ಎಂಬುದನ್ನು ಸರ್ಕಾರಗಳು ಮರೆಯಬಾರದೆಂದರು. ಗಂಭೀರವಾಗಿ ಆರೋಪಿಸಿದರು. ಇವತ್ತು ಕೇತುಪುರ ಗ್ರಾಮ ಹಾಗೂ ಕುಳ್ಳಂಕೊಪ್ಪಲು ಹಾಸು ಬೇವರಹಳ್ಳಿ ಆಸುಪಾಸಿಗೆ ರೈತರಿಗೆ ಸಂಬಂಧಪಟ್ಟಂಥ ಬಾಗೂರು ಉದ್ದಿ ರಾಮಸ್ವಾಮಿ ಚಾನೆಲ್ನ 21ನೇ ಮೈಲಿಯಲ್ಲಿರ್ತಕ್ಕಂಥ ದೊಡ್ಡ ಮಡವೆ ಅಂತ ಏನು ಕರಿತೀವಿ, ಆ ನಾಲೆಯ ಉದ್ದಗಲಕ್ಕೂ ಬಿಡಿಗಿಂಡಿಯಿಂದ ಹಿಡಿದು ಸಂಪೂರ್ಣವಾಗಿ ನಾಲೆಯ ಉದ್ದಗಲಕ್ಕೂ ಸಮಸ್ಯೆ ಆಗಿದೆ. ನೀರಾವರಿ ಸಮ ಪ್ರಮಾಣದಲ್ಲಿ ಏನು ನೀರು ಕೊಡಬೇಕಿತ್ತು ಅದು ಅಸಮರ್ಪಕವಾಗಿ ನೀರು ಹಾಯಿಸುವುದರಿಂದ ಮೇಲ್ದರ್ಜೆಯಲ್ಲಿರ್ತಕ್ಕಂಥ ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ರೈತರಿಗೆ ನೀರಿನ ಒತ್ತಡ ಜಾಸ್ತಿಯಾಗಿ ಸಮಸ್ಯೆ ಆದರೆ ಇನ್ನು ಕೆಳಭಾಗದ ರೈತರಿಗೆ ನೀರನ್ನ ಬಿಡಿಗಿಂಡಿಯಿಂದ ಕಮ್ಮಿ ತಗೊಂಡ್ರೆ ಆ ನೀರಿನ ಕಮ್ಮಿಯ ಸ್ಟೋರೇಜಿಂದ ಅಥವಾ ಕಮ್ಮಿ ನೀರು ಹರಿಯೋದ್ರಿಂದ ಕೊನೆ ತಾಕುವಿನ ರೈತರಿಗೆ ಬೆಳೆ ಬೆಳೀಲಿಕ್ಕೆ ಸಮಸ್ಯೆ, ಅವ್ರಿಗೆ ನೀರಿನ ಸಮಸ್ಯೆ, ಇವ್ರಿಗೆ ಅತಿವೃಷ್ಟಿಯ ಸಮಸ್ಯೆ. ಈ ಸಮಸ್ಯೆಯನ್ನು ಏಕಮುಖವಾಗಿ ಸಮಸ್ಯೆಯನ್ನು ಯಾರು ಬಗೆಹರಿಸಬೇಕಾಗಿತ್ತು? ನೀರಾವರಿ ಇಲಾಖೆಯ ತಜ್ಞರು ಅಥವಾ ನೀರಾವರಿ ಇಲಾಖೆಯ ಇಂಜಿನಿಯರ್ ಬಂದು ಇಲ್ಲಿ ಆಗುವಂಥ ಸಮಸ್ಯೆಯನ್ನು ಬಿಡಿಗಿಂಡಿಯಿಂದ ಹಿಡಿದು ಇಲ್ಲಿ ಇರ್ತಕ್ಕಂಥ ಹೋಲ್ಸ್ ಏನಿದೆ, ಮೊಳೆ ಬೀಳ್ತದಲ್ಲ ನಾಲೆ, ಅದನ್ನು ಸಂಪೂರ್ಣವಾಗಿ ಬಗೆಹರಿಸಲಿಕ್ಕಾಗಿ 50 ಲಕ್ಷ ರೂಪಾಯಿ ಅನುದಾನವನ್ನು ಗುತ್ತಿಗೆದಾರರ ಮುಖಾಂತರವಾಗಿ ಆನ್ಲೈನಲ್ಲಿ ಅಪ್ರೂವಲ್ ಆಗಿದೆ ಅಂತ ಹೇಳ್ತಾರೆ. ಹಿಂದೆ ಅಪ್ರೂವಲ್ ಆದಂಥ ಸಂದರ್ಭದಲ್ಲಿ ಆ ಅನುದಾನವನ್ನು ಸರಿಯಾಗಿ ಇಲಾಖೆ ಮತ್ತು ಗುತ್ತಿಗೆದಾರರು ಸಮ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ಈ ತಾಕಿನಲ್ಲಿರ್ತಕ್ಕಂಥ ಕೃಷಿ ಚಟುವಟಿಕೆ ಮಾಡುವಂಥ ರೈತರಿಗೆ ನಾಲೆಯನ್ನು ಸಮರ್ಪಕವಾಗಿ ಕಾಮಗಾರಿಯನ್ನು ಮಾಡಲಿಕ್ಕೆ ವಿಳಂಬ ಆಗಿರೋದ್ರಿಂದ ಮತ್ತೊಮ್ಮೆ ಇದನ್ನು ನಾವು ಎಚ್ಚರಿಸ್ತಾ ಇದ್ದೀವಿ. ಈಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಮತ್ತು ನೀರಾವರಿ ಇಲಾಖೆಗೆ ಸಚಿವರ ಗಮನಕ್ಕೂ ತರ್ತಾ ಇದ್ದೀವಿ. ಕೂಡಲೇ ಏನು 50 ಲಕ್ಷ ರೂಪಾಯಿನ 1 ಕೋಟಿ ರೂಪಾಯಿನ ಅಂದಾಜು ಪಟ್ಟಿಯನ್ನು ರೆಡಿ ಮಾಡಿ ಈ ಸಮಸ್ಯೆಯನ್ನು ಹೋಗಲಾಡಿಸಿ ಇಲ್ಲಿರ್ತಕ್ಕಂಥ 200ರಿಂದ 300 ಎಕರೆ ಕೃಷಿ ಚಟುವಟಿಕೆಯನ್ನು ಸಮ ಪ್ರಮಾಣದಲ್ಲಿ ಆರೋಗ್ಯಕರವಾಗಿ ಬೆಳೀಲಿಕ್ಕೆ ಮತ್ತು ಕೃಷಿ ಚಟುವಟಿಕೆಯಲ್ಲಿ ಡೆವಲಪ್ಮೆಂಟ್ ಆಗಲಿಕ್ಕೆ ಕೃಷಿಯ ರೈತರು ಯುವಕರು ಅವಲಂಬನೆ ಮಾಡಿರೋದ್ರಿಂದ, ಇದನ್ನೇ ನಂಬಿ ಜೀವನ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಬಾಗೂರು ಬೈಲಿನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲರಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ನೀರಾವರಿ ಇಲಾಖೆಯವ್ರಿಗೆ ನಾವು ಕೂಡಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸ್ಥಳೀಯರಲ್ಲಿ ದೊಡ್ಡ ಮಟ್ಟದ ಸಚಿವರಿದ್ದಾರೆ, ಮಹದೇವಪ್ಪನವರು ಅನುಭವಿಗಳು, ಮತ್ತು ಅವ್ರ ಮಗ ಸುನಿಲ್ ಬೋಸ್ ಅವರು ಕೂಡ ಇದ್ದಾರೆ, ಅವರು ಕೂಡ MP ಆಗಿದ್ದಾರೆ. ಇವರಿಬ್ಬರು ಕೂಡ ಒಂದು ವೇದಿಕೆಯನ್ನು ರೆಡಿ ಮಾಡಿ ಕೃಷಿ ನೀರಾವರಿ ಇಲಾಖೆಯವರಿದ್ದಾರೆ, ಸಿ ಇರ್ಬೋದು, ಚೀಫ್ ಇಂಜಿನಿಯರ್ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರೂ ಒಂದು ಸಭೆಯನ್ನು ಮಾಡಿ ರೈತರ ಸಮ್ಮುಖದಲ್ಲಿ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲಿಯ ರೈತರ ಸಮಸ್ಯೆಯನ್ನು ಬಗೆಹರಿಸಿ ಮುಂದೆ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ಮುಂದೆ ನಡೆಯುವಂಥ ಸಭೆ ಸಮಾರಂಭಗಳಲ್ಲಿ
ಸಚಿವರಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಈ ರೈತರ ಪರವಾಗಿ ಮತ್ತೊಮ್ಮೆ ನಾವು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಬೆಟ್ಟಹಳ್ಳಿ ಶಿವರಾಮು, ರಾಜು, ಕೇತುಪುರ ಆನಂದ, ನಾಗರಾಜು, ಸತೀಶ್, ಬೇವಿನಹಳ್ಳಿ ಕುಮಾರ್, ನಿಂಗು, ಶ್ರೀಧರ್, ಪುಟ್ಟಸ್ವಾಮಿ, ನಿಂಗೇಗೌಡ, ಕೇತುಪುರ ಕೃಷ್ಣೇಗೌಡ, ಚರಣ್, ರಮೇಶ್ ಸೇರಿದಂತೆ ಇತರರಿದ್ದರು. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ, ಕನ್ನಡ ಶಾಲೆಗಳನ್ನು ಮುಚ್ಚದಂತೆ ಹಾಗೂ ಮೇಕೆದಾಟು ಯೋಜನೆ ಶೀಘ್ರವಾಗಿ ಪ್ರಾರಂಭಿಸುವಂತೆ ಆಗ್ರಹಿಸಿ ಜನವರಿ 9ರಂದು ಚನ್ನಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆಯೋಜಿಸಲಾಗಿದೆ ಎಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್ ತಿಳಿಸಿದರು. ಮದ್ದೂರು ಪಟ್ಟಣದ ವೇದಿಕೆ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ವಿವಿಧ ಪ್ರಮುಖ ಇಲಾಖೆಗಳಲ್ಲಿ 3.80 ಲಕ್ಷ ಹುದ್ದೆಗಳು ಖಾಲಿ ಇವೆ. ಕೃಷಿ ಇಲಾಖೆ 6,876, ಪಶುಸಂಗೋಪನೆ 11,020, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 8,526, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 6,190, ಹಣಕಾಸು ಇಲಾಖೆ 7,668, ಮೀನುಗಾರಿಕೆ 838, ಆಹಾರ ಮತ್ತು ನಾಗರಿಕ ಪೂರೈಕೆ 1,442, ಅರಣ್ಯ 6,478, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ 37,572, ಉನ್ನತ ಶಿಕ್ಷಣ 13,599, ಕಂದಾಯ 1,867, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ 10,504, ಪರಿಶಿಷ್ಟ ಜಾತಿ ಕಲ್ಯಾಣ 1,946, ಶಿಕ್ಷಣ 79,694, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 3,391 ಹುದ್ದೆಗಳು ಖಾಲಿಯಿದ್ದು, ನಾಡಿನಲ್ಲಿ ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಾಗಲು ಕಾರಣ ನಮ್ಮನ್ನಾಳುತ್ತಿರುವ ಸರ್ಕಾರಗಳೇ ಕಾರಣವಾಗಿದೆ ಎಂದು ಆರೋಪಿಸಿದರು. ನಾಡಿನಲ್ಲಿ ವಿವಿಧ ಇಲಾಖೆಗಳಲ್ಲಿ ಈಗಾಗಲೇ ನಾವು ಮಾಹಿತಿಯನ್ನು ತೆಗೆದುಕೊಂಡಂಥ ಹಿನ್ನೆಲೆಯಲ್ಲಿ ಸುಮಾರು ವಿವಿಧ ಇಲಾಖೆಗಳಲ್ಲಿ 3,80,000 ಹುದ್ದೆಗಳು ಖಾಲಿಯಾಗಿವೆ ಅಂತ ಹೇಳಿ ನಮಗೆ ಮಾಹಿತಿ ಲಭಿಸಿದೆ. ಆ ಮಾಹಿತಿ ಕಳೆದ ತಿಂಗಳಲ್ಲಿ ಏನು ಬೆಳಗಾವಿಯಲ್ಲಿ ನಡೆದಂಥ ವಿಧಾನಸಭೆ ಅಧಿವೇಶನದ ವೇಳೆಯಲ್ಲಿ ಪ್ರಶ್ನೋತ್ತರದ ಸಂದರ್ಭದಲ್ಲಿ ಬಂದಂಥ ಲಿಖಿತ ರೂಪದ ಉತ್ತರವಿದು. ಬಂಧುಗಳೇ, ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕು, ಕನ್ನಡಿಗರ ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಡಬೇಕು ಅಂತ ಹೇಳಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲೋ ಒಂದು ಕಡೆ ಸಬೂಬಿನ ಉತ್ತರವನ್ನು ಹೇಳ್ಕೊಂಡು ಬಂದಿರ್ತವೆ. ಆದರೆ ಇವತ್ತು ನಾಡಿನಲ್ಲಿ ರೈತಾಪಿ ವರ್ಗದ ಎಲ್ಲ ಮಕ್ಕಳುಗಳು ತಮ್ಮ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡಬೇಕು, ಅವರಿಗೆ ಪದವೀಧರನ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಸಂಕಲ್ಪನವನ್ನು ಮಾಡಿ ಇವತ್ತು ಪೋಷಕರು ಇವತ್ತು ಕಷ್ಟಪಟ್ಟು ಇವತ್ತು ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದಾರೆ. ಆದರೆ ಇವತ್ತು ಪದವಿಯನ್ನು ಪಡೆದಂಥ ಮಕ್ಕಳಿಗೆ ತಂತ್ರಜ್ಞಾನ ಮತ್ತು ವಿಜ್ಞಾನದ ಉದ್ಯೋಗವನ್ನು ಗಳಿಸ್ಕೊಡ್ಲಿಕ್ಕೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿವೆ ಅಂತ ಹೇಳಿ ನಾವು ಸ್ಪಷ್ಟಪಡಿಸ್ತಿದ್ದೇವೆ. ಹಿಂದೆ ಇದ್ದಂಥ ಸರ್ಕಾರಗಳು ಯಾವುದೇ ಪ್ರಮುಖ ಇಲಾಖೆಯಲ್ಲಿ ಒಬ್ಬ ನೌಕರ ನಿವೃತ್ತಿ ಆದ ತಕ್ಷಣ ಅವನ ಜಾಗಕ್ಕೆ ಕಳೆದ ಅಲ್ಪ ದಿನಗಳಲ್ಲೇ ಆ ಜಾಗವನ್ನು ತುಂಬುವಂಥ ಕೆಲಸ ಆಗ್ತಿತ್ತು. ಇವತ್ತೇನಾಗ್ತಾ ಇದೆ, ಗುತ್ತಿಗೆ ಆಧಾರದ ಮೇಲೆ ನೌಕರನ್ನು ತೆಗೆದುಕೊಂಡು ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಇದನ್ನು ನಾವು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇದ್ದಾವೆ ಅಂತ ಹೇಳಿ ಮಾಹಿತಿಗಳನ್ನು ನಾವು ಸಂಗ್ರಹವನ್ನು ಈಗಾಗಲೇ ಕೂಡ ಮಾಡಿದ್ದೀವಿ. ಹಾಗೆ ಮತ್ತೊಂದು, ಇವತ್ತು ಏನು ಅಧೋಗತಿಯಲ್ಲಿ ತಲುಪ್ತಾ ಇರ್ತಕ್ಕಂಥ ಕನ್ನಡ ಶಾಲೆಗಳನ್ನು ಉಳಿಸಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಾಗೆ ಏನು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಮೇಕೆದಾಟು ಯೋಜನೆಯನ್ನು ನೀವು ಶೀಘ್ರವಾಗಿ ಪ್ರಾರಂಭಿಸಬೇಕು ಅಂತ ಹೇಳಿ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮತ್ತು ಸತ್ಯಗಾಲದ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಹೀಗೆ ತಾನೇ ನಾವು ಒಂದು ದೊಡ್ಡ ಚಳವಳಿಯನ್ನು ಮಾಡಿಕೊಂಡು ನಾವು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಏನಿವತ್ತು ರೈತರು ಬೆಳೆದಂಥ ವಾಣಿಜ್ಯ ಬೆಳೆಗಳು, ಇವತ್ತು ಬಾಳೆ, ಅಡಿಕೆ, ಟೊಮೊಟ ಮತ್ತು ಇತರ ಬೆಳೆಗಳನ್ನು ಇವತ್ತು ಕಾಡು ಪ್ರಾಣಿಗಳು ನಾಶವನ್ನು ಮಾಡ್ತಾ ಇದ್ದಾವೆ. ಆನೆಗಳ ದಾಳಿ ನಿರಂತರವಾಗಿ. ಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ತಿಪ್ಪೂರು ರಾಜೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಸಿ ಲಿಂಗರಾಜು, ಜಿಲ್ಲಾ ಉಪಾಧ್ಯಕ್ಷ ಮಹಾಲಿಂಗು, ತಾಲೂಕು ಪ್ರಧಾನ ಕಾರ್ಯದರ್ಶಿ ಸೋಂಪುರ ಉಮೇಶ್, ಸಂಘಟನಾ ಕಾರ್ಯದರ್ಶಿ ಉಮೇಶ್, ಗೌರವಾಧ್ಯಕ್ಷರಾದ ವಿಎಚ್ ಶಿವಲಿಂಗಯ್ಯ, ಆಲೂರು ಚೆನ್ನಪ್ಪ, ಯುವ ಘಟಕದ ಅಧ್ಯಕ್ಷ ವಿಶ್ವಾಸ್, ಪಟೇಲ್ ಹರೀಶ್, ಎಂ ವೀರಪ್, ನಿವೃತ್ತ ಶಿಕ್ಷಕ ನಾರಾಯಣ ಹಾಜರಿದ್ದರು.
ಟಿ. ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿ ಇತಿಹಾಸ ಪುರಾಣ ಪ್ರಸಿದ್ಧ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬ್ಯಾಡರಹಳ್ಳಿ ಗ್ರಾಮದ ಗ್ರಾಮಸ್ಥರ ಸೇವಾ ಸಮಿತಿ ವತಿಯಿಂದ 36ನೇ ವರ್ಷದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಾಜಿ ಸಚಿವರು ಹಾಗೂ ಸಂಸದರಾದ ಸಿಎಸ್ ಪುಟ್ಟರಾಜುರವರ ಸಹೋದರರಾದ ಚಿಕ್ಕರಾಮಣ್ಣ ಮತ್ತು ಮಾಸ್ಟರ್ ಲಿಂಗಯ್ಯರವರು ಆರಂಭಿಸಿದ ಅನ್ನದಾನಕ್ಕೆ ಕೊಡುವ ಕೊಡುಗೈ ದಾನಿಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವುದಾಗಿ ಗ್ರಾಮಸ್ಥರು ತಿಳಿಸಿದರು. ದಾನಿಗಳಿಂದ ಅನ್ನದಾಸೋಹಕ್ಕೆ ಬೇಕಾದ ಆಹಾರ ಪದಾರ್ಥಗಳು ಹಾಗೂ ತಯಾರಿಕೆಗೆ ಬೇಕಾದ ಸಾಮಗ್ರಿಗಳ ಪೂರ್ವ ಸಿದ್ಧತೆ ಆರಂಭಿಸಿ ಮೂಗೂರು ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ 4 ದಿನಗಳ ಕಾಲ ಅನ್ನ ಸಂತರ್ಪಣೆ ನಡೆಸಲಾಗುವುದೆಂದರು. ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜುರವರು ಮೂಗೂರು ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಸೇವಾ ಕಾರ್ಯವನ್ನು ಸಾಂಘಿಕವಾಗಿ ನಿರ್ವಹಿಸುತ್ತಾ ಬರುತ್ತಿದ್ದು, ಅನ್ನ ಸಂತರ್ಪಣೆ ಕಾರ್ಯವನ್ನು ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿ ಅಮ್ಮನವರ ಸೇವೆ ಮಾಡುತ್ತಿದ್ದಾರೆಂದು ಬ್ಯಾಡರಹಳ್ಳಿ ಅನ್ನ ಸಂತರ್ಪಣೆ ಸಮಿತಿಯ ಪದಾಧಿಕಾರಿಗಳು ಸ್ಮರಿಸಿದರು. ಎಲ್ಲ ಥರದ್ದು ಸೌಕರ್ಯ ನೀರು ಆಗಲಿ ಅನ್ನ ಸಂಬಾರ ಆಗಲಿ ಏನಾದರೂ ಪ್ರತಿಯೊಂದು ಈ 35 ವರ್ಷದ ಸಾರ್ವಜನಿಕವಾಗಿ ಅನುಕೂಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ದಿವಸಕ್ಕೆ ಒಂದು 6,000 ರಿಂದ 7,000 ಜನ, ಟೋಟ್ಲಿ 4 ದಿವಸಕ್ಕೆ 25 ರಿಂದ 28,000 ಜನ ಊಟ ಮಾಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರು ಸಂಬಂಧಿಕರು ಸೇವಾದಾನಿಗಳು ಎಲ್ಲರೂ ಸೇವೆ ಕೊಡ್ತಾ ಇದ್ದಾರೆ. ಇದಕ್ಕೆ ತಿಪ್ಪಾದೇವಿ ನಮ್ಮ ಒಕ್ಕಲಿಗೆ ಏನು ಜನಾಂಗ ಇದೆ ಎಲ್ಲರೂ ಪ್ರತಿ ದಿವಸ ಬಂದು ಇಲ್ಲಿ ಅಕ್ಕಿ ಆಗಲಿ ಬೇಳೆ ಆಗಲಿ ತರಕಾರಿ ಆಗಲಿ ಪ್ರತಿಯೊಂದು ಕೊಡ್ತಾ ಇದ್ದಾರೆ. ಆಗ ಎಲ್ಲ ಒಂದೊಂದು ದಿವಸ ಒಬ್ಬರು ಸೇವಾರ್ಥ ಮಾಡ್ತಾ ಇದ್ದಾರೆ. ಕೊಡುವಂಥ ದಾನಿಗಳು ಪ್ರೀತಿ ಬಂದಿದ್ದನ್ನು ತಂದು ಇಡ್ತಾರೆ. ನಾವು ಮಿಕ್ಕಿದ್ದು ಹಾಕೊಂಡು ಒಂದೇನೋ ಒಂದು ಇದು ಮಾಡ್ಕೊಂಡಿದ್ದೀವಿ, ಬೆಳೆಸ್ಕೊಂಡ್ಬರ್ತೀವಿ. ಜಾತ್ರೆಯಲ್ಲಿ ಖರ್ಚು ಮಾಡ್ತೀವಿ, ತಿರ್ಗಿ ಅದನ್ನು ಬೆಳೆಸ್ಕೊಂತೀವಿ ಎಲ್ಲರೂ. ಸ್ಟಾರ್ಟ್ ಮಾಡ್ತಾರೆ ಪುಟ್ಟರಾಜಣ್ಣವರು ಅಣ್ಣವರು, ಅವ್ರ ಅಣ್ಣವರು ಸೀಲಿಂಗಣ್ಣ ಅಂತಿದ್ರು, ಮಾಸ್ಟರ್ ಇನ್ನೊಬ್ಬರು ಸೀಲಿಂಗಯ್ಯ ಅಂತಿದ್ರು. ಅವರು ಮಾರ್ಗದರ್ಶನದಲ್ಲಿ ನಾವು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೀಲಿಂಗ ಗಟ್ಟಳ್ಳಿ, ಇನ್ನೊಬ್ಬರು ಸೀಲಿಂಗ ಮಾಸ್ಟ್ರು, ಮುಗ್ರು ಮಾಸ್ಟ್ರು ಅಂತ ಹೆಸರು ಬಂದ್ಬಿಟ್ಟು ಇಷ್ಟು ಜನ ಎಲ್ಲ ಸೇರಿ ಮುಂದೆ ಮಾಡ್ತಾಯಿದ್ರು. ಈಗ ಅವರು ಕಾಲಾಂತರ ಸ್ವಲ್ಪ ಒಬ್ಬೊಬ್ಬರು ಕಳ್ಕೊತಾವ್ರೆ. ಈಗ ಮುಂದಿನ ಪೀಳಿಗೆಗಳು ಚಿಕ್ಕ ಹುಡುಗರೆಲ್ಲ ಸೇರ್ತಾ ಮಾಡ್ತಾರೆ. ಜಾತ್ರೆ ಹಾಗೂ ಇತರೆ ದಿನಗಳಲ್ಲಿ ಅಮ್ಮನವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ವಸತಿ ಹಾಗೂ ಮೂಲ ಸೌಕರ್ಯಗಳ ಸೌಲಭ್ಯ ಒದಗಿಸುವ ಸದುದ್ದೇಶದಿಂದ ಗ್ರಾಮದಲ್ಲಿ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ದಾನಿಗಳು ಹಾಗೂ ಭಕ್ತರ ನೆರವು ಪಡೆದು ಸುಸಜ್ಜಿತ ವಸತಿಗೃಹ ನಿರ್ಮಾಣ ಕಾರ್ಯಕ್ಕೆ ಸಿಎಸ್ ಪುಟ್ಟರಾಜುರವರ ಸಹಕಾರ ಸ್ಮರಣೀಯ ಎಂದರು. ತಿಪ್ಪಾದೇವಿ ಸೇವೆ ಮಾಡ್ಕೊಂಡು ಬರುವಂಥ ಜನ ಇಲ್ಲಿ ಊಟ ಮಾಡ್ತಾರೆ. ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ. ಪ್ರತಿ ವರ್ಷವೂ 5 ದಿವಸ ಅನ್ನ ಸಂತರ್ಪಣೆ ನಡೀತದೆ. ಮೂಗೂರು ತಿಪ್ಪಾದೇವಿಯಿಂದ ನಾವೆಲ್ಲ ಮಾಡ್ಕೊಳ್ತಾರೆ. ಆರೋಗ್ಯ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೇವಾ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಈಗ ಮಾಡುವಂಥ ಭಕ್ತಾದಿಗಳು ಈ ಒಂದು ಗೆಸ್ಟ್ ಹೌಸ್ ಅನ್ನು ಕಟ್ತಾ ಇದ್ದೀವಿ. ಅದಕ್ಕೆ ಮಾಡುವಂಥ ದಾನಿಗಳು ಎಷ್ಟೇ ಕೊಟ್ಟರು ನಾವು ಇಸ್ಕೊಳ್ತೀವಿ. ಅದಕ್ಕೆ ಒಂದು ಟ್ರಸ್ಟ್ ಮಾಡಿ ಅದನ್ನು ಬ್ಯಾಂಕ್ ಅಕೌಂಟ್ ಮಾಡಿ ಅದಕ್ಕೆ ನೀವು ಬೇಕಾದ ಎಷ್ಟು ಬೇಕೋ ಅದು ಸ್ಕ್ಯಾನ್ ಮಾಡಿ ಹೋದಂತ ಕೇಳ್ಕೊಳ್ತೇವೆ. ಎಲ್ಲ ಖುಷಿಯಿಂದ ಈ ಅಮ್ಮನ ಒಂದು ಸೇವೆಗೋಸ್ಕರ ಪ್ರತಿ ಒಂದು ಹುಣ್ಣಿಮೆ ವರ್ಷಕ್ಕೊಂದ್ಸರಿ ಬರುವಂಥ ಹುಣ್ಣಿಮೆಯಲ್ಲಿ ಅವ್ರ ಮನೆಯ ಕೆಲಸ ಕಾರ್ಯ ಅಥವಾ ಅವ್ರು ಮಾಡುವಂಥ ಕೆಲಸ ಇದನ್ನೆಲ್ಲ ತೊರೆದು ಅವ್ರು ಇಲ್ಲಿ ಬಂದು ಅಮ್ಮನ ಸೇವೆಲ್ಲ 7 ದಿನ ಸತತವಾಗಿ ಇಲ್ಲಿ ಬಂದು ಮಾಡಿ ಹೋಗ್ತಾರೆ. ಇಲ್ಲಿ ನಾವು ಮಾಡೋದೇ ಒಂದು ಸೌಭಾಗ್ಯ ಅಥವಾ ತಾಯಿಯ ಕೃಪೆ ಅಥವಾ ತಾಯಿ ಏನೋ ಕೊಟ್ಟಿರುವಂಥ ದಯೆ ಅಂತ ಹೇಳ್ಬೋದು. ಅದರಿಂದ ತಾಯಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಹಿರಿಯರು ಹೇಳಿದಂಥ ರೀತಿಯಲ್ಲಿ ಎಲ್ರಿಗೂ ಒಳ್ಳೇದು ಮಾಡಿ ಆ ದಯ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಇನ್ನೂ ಹೆಚ್ಚು ಜನಕ್ಕೆ ಒಳ್ಳೇದಾಗುವಂಥದ್ದನ್ನು ಶಕ್ತಿ ಕೊಟ್ಟು ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ಕಳ್ಕಳಿಯಾಗಿ ನಮ್ಮ ಹೇಳಿದಂಥ ಹಿರಿಯರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಪ್ರೊಫೆಸರ್ ಬಿ. ಕೃಷ್ಣಪ್ಪ ಬಣಾವತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 69ನೇ ಪರಿನಿಬ್ಬಾಣ ದಿನ, ಭೀಮ್ ಕೋರೆಂಗ ವಿಜಯೋತ್ಸವ, ಅಸ್ಪೃಶ್ಯರ ವಿಜಯ ದಿನ ಹಾಗೂ ಮೀಸಲಾತಿಯಲ್ಲಿ ಕೆನೆಪದರ ಮತ್ತು ಖಾಸಗಿ ಕೇಂದ್ರದಲ್ಲಿ ಮೀಸಲಾತಿ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಜನವರಿ 9ರಂದು ಬೆಳಿಗ್ಗೆ 11:30ಕ್ಕೆ ಹಾಸನದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿಯ ಜಿಲ್ಲಾಧ್ಯಕ್ಷ ಅಂದಾನಿ ಸೋಮನಹಳ್ಳಿ ತಿಳಿಸಿದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಸ್ಪೃಶ್ಯರು ಮೀಸಲಾತಿ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರುವುದು ಸಹಿಸದ ಮನುವಾದಿಗಳಿಂದ ಎಸ್ಸಿ-ಎಸ್ಟಿಗೆ ಮೀಸಲಾತಿ ಲಭಿಸದಂತೆ ಕೆನೆಪದರ ಅಳವಡಿಸಲು ಸರಕಾರಕ್ಕೆ ಆಗ್ರಹಿಸಿ ಪಿತೂರಿ ನಡೆಸುತ್ತಿದ್ದಾರೆ ಎಂದರು. ಸುಪ್ರೀಂ ನ್ಯಾಯಮೂರ್ತಿ ಬಿಆರ್ ಗವಾಯಿಗಳು ನಿವೃತ್ತಿಯ ಅಂಚಿನಲ್ಲಿದ್ದು, ತಮ್ಮ ಸಂಬಂಧವಿಲ್ಲದ ಕೇಸಿನ ವಿಚಾರಣೆಯಲ್ಲಿ ಕೆನೆಪದರ ಅಳವಡಿಸಲು ತೀರ್ಪು ನೀಡಿ ದೇಶದಲ್ಲಿ ಮತ್ತೆ ಚರ್ಚೆ ಹುಟ್ಟುಹಾಕಿದ್ದಾರೆ. ಇದರಿಂದ ಕೆನೆಪದರ ಅಳವಡಿಸಿದರೆ ಡಿ ಗ್ರೂಪ್ ನೌಕರರ ಮಕ್ಕಳು ಅವಕಾಶ ವಂಚಿತರಾಗುತ್ತಾರೆ. ಆದ್ದರಿಂದ ಈ ತೀರ್ಪನ್ನು ಸಮಿತಿ ಖಂಡಿಸುತ್ತದೆ ಎಂದು ಹೇಳಿದರು. ದೇಶದ ಆಡಳಿತ ನಡೆಸಿದ ಕಾಂಗ್ರೆಸ್ ಹಾಗೂ ಜನತಾ ಪರಿವಾದ ಬಿಜೆಪಿ ಸರ್ಕಾರಗಳಲ್ಲಿ ಮೀಸಲಾತಿ ವಿರೋಧಿಗಳು ಅಧಿಕಾರ ನಡೆಸಿ ಶೇಕಡಾವಾರು ಉದ್ಯೋಗಗಳನ್ನು ಭರ್ತಿ ಮಾಡದ ಕಾರಣ ಎಸ್ಸಿ-ಎಸ್ಟಿ, ಒಬಿಸಿ ಯುವಕರು ಉದ್ಯೋಗ ವಂಚಿತರಾಗಿದ್ದಾರೆ. ಆದ್ದರಿಂದ ಅನ್ಯ ಸಮುದಾಯಗಳಿಗೆ ಅನ್ವಯಿಸದ ಕೆನೆ ಪದರವನ್ನು ಎಸ್ಸಿ-ಎಸ್ಟಿ ಸಮುದಾಯಕ್ಕೆ ಅಳವಡಿಸುವ ನಿರ್ಧಾರ ಕೈಬಿಟ್ಟು ಖಾಸಗಿ ಸಂಸ್ಥೆಗಳಲ್ಲೂ ಉದ್ಯೋಗ ಮೀಸಲಾತಿ ನೀಡುವಂತೆ ಆಗ್ರಹಿಸಿದರು. ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನ. ಆ ದಿನ ನಾವು ಮಾಡಬೇಕಾಗಿತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ. ಜೊತೆಗೆ ಜನವರಿ 1 ಭೀಮಾ ಕೊರಂಗ ವಿಜಯೋತ್ಸವ, ಅಸ್ಪೃಶ್ಯರ ವಿಜಯ ದಿನ. ಈ 2 ಕಾರ್ಯಕ್ರಮಗಳನ್ನು ಜನವರಿ 9 ಹಾಸನದ ಅಂಬೇಡ್ಕರ್ ಭವನದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರ ಅಂಗವಾಗಿ ಒಂದು ಸೆಮಿನಾರನ್ನು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಕೂಡ ಮಾಡ್ತಾಯಿದ್ದೀವಿ. ಮೀಸಲಾತಿಯಲ್ಲಿ ಕೆನೆಪದರ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಎಂಬ ವಿಷಯಗಳ ಕುರಿತು 2 ವಿಷಯಗಳ ಕುರಿತು ಒಂದು ರಾಜ್ಯದಲ್ಲಿ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಾವು ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದೀವಿ. ಕಾರಣ ಇಷ್ಟೇ, ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿ ಅವರು ತಮ್ಮ ನಿವೃತ್ತಿ ಅಂಚಿನಲ್ಲಿ ಈ ಕೇಸಿನ ಸಂಬಂಧವಿಲ್ಲದ ಪ್ರಕರಣದ ವಿಚಾರಣಾ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಇನ್ನು ಕೆಲವು ಉತ್ತರ ಭಾರತ ರಾಜ್ಯಗಳಲ್ಲಿ ಒಳ ಮೀಸಲಾತಿ ವಿಚಾರದ ಸಂಬಂಧವಾಗಿ ವಿಚಾರಣೆ ನಡೀತಾ ಇರ್ತದೆ. ಆ ವಿಚಾರಣೆ ಸಂದರ್ಭದಲ್ಲಿ ಕೆನೆ ಪದರ ವಿಷಯನೇ ಯಾರು ಕೂಡ ನ್ಯಾಯಾಲಯದ ಗಮನಕ್ಕೆ ತಂದಿರಲಿಲ್ಲ. ಅದನ್ನು ಇಂಟ್ರಿಬ್ಯೂಟ್ ಮಾಡಿ ಒಳ ಮೀಸಲಾತಿಯಲ್ಲಿ ಕೆನೆ ಪದರವನ್ನು ಅಳವಡಿಸಬೇಕು ಅಂತೇಳಿ ಜಡ್ಜ್ಮೆಂಟ್ ಬರೆದು ಹೋಗಿದ್ದಾರೆ. ಇದು ದೇಶಾದ್ಯಂತ ಚರ್ಚೆ ನಡೀತಾ ಇದೆ. 1997ರಲ್ಲಿ ಇಂದಿರಾ ಸಾಹ್ನಿ ಎಂಬ ಪ್ರಕರಣದಲ್ಲಿ ಒಳ ಮೀಸಲಾತಿಯಲ್ಲಿ ಕೆನೆಪದರ ಅಳವಡಿಸಬೇಕು ಅಂತ ಒಂದು ಪ್ರಕರಣದಲ್ಲಿ ಅಂದಿನ ಮುಖ್ಯ ನ್ಯಾಯಮೂರ್ತಿಗಳು ಎಲ್ಲಿ ಸಾಮಾಜಿಕ ಸಮಾನತೆ ಸಮರ್ಪಕವಾಗಿ ಜಾರಿಯಾಗುವುದಿಲ್ವೋ, ಅಸಮಾನತೆ, ಅಸ್ಪೃಶ್ಯತೆ ನಿವಾರಣೆ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಕೆನೆಪದರ ವಿಷಯ ಬೇಡ, ಮೀಸಲಾತಿ ಮುಂದುವರಿಲಿ ಅಂಥೇಳಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. 2003ರಲ್ಲೂ ಕೂಡ ಇದೇ ವಿಚಾರವಾಗಿ ಕೆನೆಪದರ ವಿಚಾರದಲ್ಲಿ ಕೂಡ ಪ್ರಸ್ತುತ ಕೆನೆಪದರ ಪ್ರಸ್ತುತ ಸಂದರ್ಭ ಸರಿಯಿಲ್ಲ, ಹಿಂದೆ ಆದಂಥ 92ರಾದಂಥ ಜಡ್ಜ್ಮೆಂಟ್ನ ಎತ್ತಿ ಹಿಡಿದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. 2024ರಲ್ಲಿ ಗವಾಯಿ ಅವರು ಕೊಟ್ಟಿದ್ದಾರೆ. ನಾವು ಹೇಳೋದಿಷ್ಟೇ, ಕೆನೆಪದರ ವಿಷಯದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಘಟನೆ ರಾಜ್ಯ ಸಮಿತಿ ಚರ್ಚೆಗೆ ನಾವು ಒಂದು ಚರ್ಚೆ ಹುಟ್ಟಾಕಬೇಕು ರಾಜ್ಯದಲ್ಲಿ, ಮತ್ತು ಎಲ್ಲರಿಗೂ ಕೂಡ ಗಮನಕ್ಕೆ ತರಬೇಕು ಅಂತೇಳಿ ಮಾಡ್ತಾಯಿದ್ದೀವಿ. ಗೋಷ್ಠಿಯಲ್ಲಿ ಸಮಿತಿಯ ಮೈಸೂರು ವಿಭಾಗೀಯ ಅಧ್ಯಕ್ಷ ಟಿಡಿ ಬಸವರಾಜು, ನಿರಂಜನ್ ಬೌದ್ಧ, ಟಿಕೆ ಅಂಕಯ್ಯ, ಉಮೇಶ್ ಮುರುಗು ಇದ್ದರು. ಮನುಜಮತ ವಿಶ್ವಪಥ ಸಂದೇಶ ಸಾರಿದ ಕುವೆಂಪು, ಇವನಾರವ ಎಂದೆಣಿಸದಿರಯ್ಯ ಎಂದ ಬಸವಣ್ಣ, ಕುಲವೆಂದು ಹೊಡೆದಾಡದಿರಿ ಎಂದ ಭಕ್ತ ಕನಕದಾಸ, ಶಾಂತಿ, ಕರುಣೆ, ಪ್ರೀತಿ, ಮೈತ್ರಿ ಪ್ರತಿಪಾದಿಸಿದ ಗೌತಮ ಬುದ್ಧ ಈ ಮಹಾತ್ಮರ ಉದ್ದೇಶಗಳಿಗೆ ಪ್ರೇರಣೆ ನೀಡುವ ದೃಷ್ಟಿಯಿಂದ ಫೆಬ್ರವರಿ 3ರಂದು ಶ್ರೀರಂಗಪಟ್ಟಣ ತಾಲೂಕಿನ ನೇರಲಕೆರೆಯಲ್ಲಿ ಸರ್ವಧರ್ಮ ಮಾನವ ಸಮ್ಮೇಳನ 2026 ಆಯೋಜಿಸಲಾಗಿದೆ ಎಂದು ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ ಜೆ. ರಾಮಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ನಾಡಿನ ಸಾಕ್ಷಿ ಪ್ರಜ್ಞೆಯಂತಿರುವ ಸರ್ವಧರ್ಮದ ಮುಖಂಡರಾದ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸಮ್ಮೇಳನ ನಡೆಯಲಿದೆ ಎಂದರು.
ಗೌತಮ ಬುದ್ಧರ ಅಷ್ಟಾಂಗ ಮಾರ್ಗಗಳ ಸಂದೇಶ ಸಾರಲು ಪ್ರಗತಿಪರ ಚಿಂತಕರು, ಸಂಘಟನೆಗಳು, ಮಾನವಪರ, ಜೀವಪರ ವ್ಯಕ್ತಿಗಳು ಎಲ್ಲರೂ ಸೇರಿ ನೇರಲಕೆರೆಯಲ್ಲಿ ಸರ್ವಧರ್ಮ ಮಾನವ ಸಮ್ಮೇಳನ 2026 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸುತ್ತೂರಿನ ಶ್ರೀ ಶಿವರಾತ್ರೀಶ್ವರ ದೇಶಿಕೇಂದ್ರ ಸ್ವಾಮೀಜಿಗಳು, ಜೆಎಸ್ಎಸ್ ಮೈಸೂರು, ಜ್ಞಾನಪ್ರಕಾಶ್ ಸ್ವಾಮೀಜಿ ಉರಿಳಿಂಗಿ ಪೆದ್ದಿಮಠ ಮೈಸೂರು, ಆನಂದ ಭಂತೆ ಬೌದ್ಧಧಮ್ಮ ಅನುಯಾಯಿಗಳು, ಮಹಾಬೋಧಿ ಸೊಸೈಟಿ ಬೆಂಗಳೂರು, ಮನೋರಬ್ಬಿತ ಬಂತೆ ಜೇತವನ ಕೊಳ್ಳೇಗಾಲ, ಬೋಧಿದತ್ತ ಬಂತೆ ಮುಖ್ಯರು, ನಳಂದ ವಿವಿ ಚಾಮರಾಜನಗರ, ಕ್ರೈಸ್ತ ಧರ್ಮದ ಪಾದ್ರಿಗಳು, ಮುಸ್ಲಿಂ ಧರ್ಮದ ಮೌಲ್ವಿಗಳು, ಸಿಖ್ ಧರ್ಮದ ಧಾರ್ಮಿಕ ಮುಖಂಡರು, ಜೈನ ಧರ್ಮದ ಜೈನ ಮುನಿಗಳು ಹಾಗೂ ಇತರ ಧರ್ಮದ ಧಾರ್ಮಿಕ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಎಂದು ವಿವರಿಸಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ನೇರ್ಲೆಕೆರೆಯಲ್ಲಿ ಸುಮಾರು ತಿಂಗಳುಗಳಿಂದ ಒಂದು ಬುದ್ಧ ವಿಹಾರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಜೆ ರಾಮಯ್ಯನವರು ವಕೀಲರು ಅವರು ಮಹದಾಸೆಯನ್ನು ಹೊತ್ತು ಒಂದು ಬುದ್ಧ ಸಂದೇಶವನ್ನು ಈ ನಾಡಿನಾದ್ಯಂತ ಈ ಜಿಲ್ಲೆಯಾದ್ಯಂತ ಸಾರಬೇಕು ಅಂತೇಳಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಒಂದು ಲೋಕಾರ್ಪಣೆ ಮಾಡಲಿಕ್ಕೆ ಈಗಾಗಲೇ ಸಜ್ಜಾಗಿರ್ತಕ್ಕಂಥ ಬುದ್ಧ ವಿಹಾರವನ್ನು ಒಂದು ಲೋಕಾರ್ಪಣೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಅವರಿಗಾಗಿ ಮತ್ತು ಆ ಒಂದು ವಿಚಾರವಾಗಿ ನಾವೆಲ್ಲರೂ ಕೂಡ ಎಲ್ಲ ಸಂಘಟನೆ ಮುಖಂಡರುಗಳು ಹಾಗೂ ವಿಚಾರವಾದಿಗಳು ಕೂಡ ನಾವು ಅವ್ರ ಜೊತೆ ಬೆಂಬಲಿಸ್ತಾ ಈ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ವಿಚಾರವಾದರೂ ಇಷ್ಟೇ, ಸರ್ವಧರ್ಮಗಳ ಸಾರವು ಎಲ್ಲವೂ ಒಂದೇ. ಎಲ್ಲ ಧರ್ಮಗಳು ಕೂಡ ಒಂದು ಸಾರವನ್ನು ಇಟ್ಟುಕೊಂಡು ಮಾನವರ ನಡುವೆ ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನಾವು ಸಾಗಬೇಕಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಲವಾರು ಗಣ್ಯರು ಅಂದು ಬರುವ ತಿಂಗಳು 3ನೇ ತಾರೀಕು ಅಂದರೆ ಫೆಬ್ರವರಿ 3ನೇ ತಾರೀಕಿನಂದು ಮಂಗಳವಾರ ಈ ಕಾರ್ಯಕ್ರಮ ಜರುಗಲಿದೆ. ಎಲ್ಲ ಮುಖಂಡರುಗಳು ಕೂಡ ಅಲ್ಲಿ ಸೇರಿ ಗಣ್ಯರೊಟ್ಟಿಗೆ ಹಲವು ಧರ್ಮದ ಸ್ವಾಮೀಜಿಗಳು ಅಲ್ಲಿ ಬಂದು ಸೇರ್ತಾರೆ. ಬಂದು ಸೇರಿ ಎಲ್ಲ ಧರ್ಮದ ಉಪಾಸನೆಯನ್ನು ಮಾಡಲಿದ್ದಾರೆ. ಹಾಗಾಗಿ ಸರ್ವ ಧರ್ಮದ ಭಾವೈಕ್ಯತೆ ಮತ್ತು ಸಮನ್ವಯ ಸಾಧಿಸುವ ಆ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆಯ ಜನತೆ ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಅದು ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ನಾನಾದರೂ ಭಾವಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಉದ್ದೇಶಗಳನ್ನು ಇಟ್ಟುಕೊಂಡು ಮಾನ್ಯ ಅಧ್ಯಕ್ಷರು ಆಯೋಜಿಸಿದ್ದಾರೆ. ಹಾಗಾಗಿ ಬಹುಮುಖ್ಯವಾಗಿ ನಮ್ಮ ಜಿಲ್ಲೆಯವರ ಆದಂತಹ ಮಾನ್ಯ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳು ನಿರ್ಮಲಾನಂದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅವರೇ ಕೇಂದ್ರ ಬಿಂದುವಾಗಿ ಈ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆ ಕೇಂದ್ರ ಸಚಿವರಾದಂಥ ನಮ್ಮ ಕುಮಾರಸ್ವಾಮಿಯವರು ಕೂಡ ಆಗಮಿಸಲಿದ್ದಾರೆ. ಹಾಗೆಯೇ ಉಳಿದಂತೆ ಎಲ್ಲ ಧರ್ಮದ ಗೋಷ್ಠಿಯಲ್ಲಿ ಗಂಗರಾಜು ಹನಕೆರೆ, ನಿರಂಜನ್ ಬೌದ್ಧ, ಮಹೇಂದ್ರ, ಎಂವಿ ಕೃಷ್ಣಮೋಹನ್ ಪ್ರಬುದ್ಧಿ, ಅನ್ನದಾನಿ ಮುಂತಾದವರಿದ್ದರು. ಸಿಎಂ ಸಿದ್ದರಾಮಯ್ಯ ಅವರು ಜನವರಿ 6ಕ್ಕೆ ರಾಜ್ಯದಲ್ಲಿ ಸುದೀರ್ಘ ಅವಧಿ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿರುವ ನಿಮಿತ್ತ ಜನವರಿ 7ರಂದು ತಾಲೂಕಿನ ಕರಡಿಕೊಪ್ಪಲು ಗ್ರಾಮದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಏರ್ಪಡಿಸಲಾಗಿದೆ ಎಂದು ಕೆಪಿಸಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಸಿ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರು ದಿವಂಗತ ದೇವರಾಜು ಅರಸು ಅವರ ದಾಖಲೆ ಸರಿಗಟ್ಟಿ ಹೊಸ ದಾಖಲೆ ಬರೆಯಲಿದ್ದಾರೆ. ಈ ಸಂಭ್ರಮ ವಿಶೇಷ ದಿನವನ್ನು ಜನವರಿ 7ರ ಬುಧವಾರದಂದು ಸಂಜೆ 6 ಗಂಟೆಗೆ ಮಂಡ್ಯ ತಾಲೂಕಿನ ಕರಡಿಕೊಪ್ಪಲು ಗ್ರಾಮದಲ್ಲಿ ಆಚರಿಸಿ ಗ್ರಾಮಸ್ಥರಿಗೆ ಸಿಹಿ ಹಂಚಿ ಸಂಭ್ರಮಿಸಿ ಭೋಜನಕೂಟ ಕಾರ್ಯಕ್ರಮ ಏರ್ಪಡಿಸುತ್ತಿದ್ದೇವೆ ಎಂದು ವಿವರಿಸಿದರು. ಈ ನಮ್ಮ ನೆಚ್ಚಿನ ನಾಯಕರು ಸಿದ್ದರಾಮಯ್ಯ ಸಾಹೇಬರು ದೇವರಾಜು ಅರಸು ಏನು ಎಷ್ಟು ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದರು ಅದನ್ನು ದಾಖಲೆ ಮುರಿದ ಒಂದು ಸಂತೋಷಕ್ಕಾಗಿ ನಮ್ಮ ಗ್ರಾಮದಲ್ಲಿ ಒಂದು ಸಂಭ್ರಮಾಚರಣೆಯನ್ನು ಇಟ್ಕೊಂಡಿದ್ದೀವಿ. ಒಂದು ಸುತ್ತಮುತ್ತಳ್ಳಿ ಜನಕ್ಕೆ ಒಂದು ಊಟ ಹಾಕಬೇಕು, ಆ ಸಂಭ್ರಮಾಚರಣೆ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿ ಬುಧವಾರ ದಿವಸ ಸಾಯಂಕಾಲ 7 ಗಂಟೆಗೆ ಕರಡಿಕೊಪ್ಪಲಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಗೋಷ್ಠಿಯಲ್ಲಿ ಕೆಂಚಪ್ಪ ಅಶೋಕ್ ಇದ್ದರು.